Hasini. And myself Mayuri. And we are the MCs for today's class assembly. A warm and respectful welcome to our Chairman Chaitanya sir, our Director Dr. Joyita ma'am, our Chief Coordinators, all our wonderful teachers and my dear friends. Today is a beautiful morning filled with learning, laughter and lots of talent. Yes, our little stars are ready to showcase even more of their wonderful skills. And now let's add some fun, joy and rhythm to our performance. Up next, we have a wonderful dance performed by our talented grade 2C students. Let's welcome them with a big round of applause. ಜೋಡು ಕರೆಟ್ ಕಮ್ಮುಳದಾನಿ ಎರುಗಿಡತ್ತಿ ಸೇಸಪ್ಪನಾಗ ಮೆಡಲ್ ತಿಕ್ಕಂಡ ಖುಷಿ ಏತಾವೋ ಡೆನ್ನ ಡೆನ್ನಾನ ಡೆನ್ನ ಡೆನ್ನ ಡೆನ್ನಾನ ಹೇ ಡೆನ್ನ ಡೆನ್ನಾನ ಡೆನ್ನ ಡೆನ್ನಾನ ಸೂಪರ್ ಬೋಗು ಬೋಂಟೆ ದೇರ್ದು ಬೆಡಿ ಬುಡ್ನ ವಾಸನ್ನಾಗ ಮುರುಗ ಬೂರ್ನಗೇತ್ ಖುಷಿಯಾವೋ ಡೆನ್ನ ಡೆನ್ನಾನ ಡೆನ್ನ ಡೆನ್ನಾನ ದಾನಿ ಏಸ ಪಡ್ನಾಗ ಜಾತ್ರೆ ದಾನಿ ಮರ್ಲ್ ಕಟ್ನಾಗ ಈ ಸ್ಪೀಡ್ ಗೊಬ್ಬುದು ಇಲ್ಲಡೆ ಬನ್ನಾಗ ಕೋರಿದ ಕುಡುಗು ಕುಕ್ಕೆನೂರ್ನಾಗ ಕರ ಮಲ್ಪಿ ಪಕೀರನ್ನೇ ಕರ ಪೊಲಿತ್ ಅಬೆಡ್ ಪಾಡ್ದು ಬೇಪನಗ ತೂ ತೆಕ್ಕಾಂಡೆಂಚಾವೋ ಡೆನ್ನಾನ ಡೆನ್ನಾನ ಹೇ ಬಲೆ ಪಾಡ್ದು ಮೀನು ಪತ್ತದು ಮಾರೆರೆಂದು ಸಂತೆಡಕ್ಕುನ್ನಾಗ ಕಜಿಪು ಮಲ್ತದು ತಿಂದಿಂಡೆಂಚಾವೋ ಡೆನ್ನ ಡೆನ್ನಾನ ಕೈತೋಳ ಕೃಷ್ಣ ಕೈತೋಳ ಕೈತೋಳ ಕೃಷ್ಣ ಕೈತೋಳ കൈതവ ഗോപാലക ഞാൻ ചെയ്തൊരു ദൂരിത ശാന്തി കൈതവ ഗോപാലക ഞാൻ ചെയ്തൊരു ദൂരിത ശാന്തി വരുവതിന്നു വിരവിലിന്നു നല്ലൊരു പരമിനി വരുവതിന്നു വിരവിലിന്നു നല്ലൊരു പരമിനിക്കു തരിക ദേവകീ സുത കൈതോഴ കൃഷ്ണ കൈതോഴ അംഗവെടിഞ്ഞു സഭനടുവിൽ മംഗമാരെ നിങ്ങൾ വന്നിടുവിൻ കങ്കണജാലം ശീലം ഗുരുപാദ പങ്കജമൂലം നീനച്ചു നാം രാഗത്തിൽ നന്ദധ്വനി സംഗീത വീരദൂരത്തിൽ കുമ്മിയടിച്ചിടണം നല്ല മേളത്തിൽ കുമ്മിയടിച്ചിടണം നല്ല മേളത്തിൽ കുമ്മിയടിച്ചിടണം ഭുവനേശ ഭൂതനാഥ ശബരീഗിരി വാസദേവ പന്ത
impressive and fabulous dance. Yes, a heartfelt thank you to Pranamya ma'am and Deepa ma'am for guiding our youngsters to bring such a life on stage. And now, it's time to feel the beat and move your feet. Presenting a vibrant dance performance by our talented grade 2D students. Let's welcome them with a thunderous round of applause. fantastic and full of energy and joy. A big thank you to Pranamya ma'am and Deepa ma'am for training and choreographing such a colorful dance. To begin this beautiful morning, this is an amazing power pack start. Yes, let's welcome our talented grade 2A students with their energetic and expressive theatre act. Let's give them a warm welcome with a big round of applause. ಈಗ ನಿಮ್ಮ ಮುಂದೆ ನಾಟಕ ಬುದ್ಧಿವಂತ ತೆನಾಲಿರಾಮ.
ಭದ್ರಾಕ್ಷಿದೆ ಅವನಿಗೆ ಹೆಂಗೆ ಸೋಸಿದಾಗತ್ತಾ ಆಗಲಾಗಲ ನದಿರಿ ನಮ್ಮ ರಾಜರು ದೇವರು ಸೋಸಕ್ಕಾಗತ್ತಾ ಇದೆಲ್ಲ ಕೇಳಾಗಿಲ್ಲ ಇದು ನಮ್ಮ ಕೈಲಾಗತ್ತಾ ಆಗಲಾಗಲ್ಲ ನದಿರಿ ನಾವು ಅಂದಿದ್ದು ನಿಮಗೆ ಸೋಲ್ಸಕ್ಕಾದ್ರೆ ಸೋಲ್ಸಿ ಇಲ್ಲ ಅಂದ್ರೆ ಬೇಡ ಕೇಳ್ರಪ್ಪ ಕೇಳಿ ಬೆಳಗಿದ್ದಾರೆ ಚೆನ್ನಾಗಿದ್ದೆಲ್ಲೋ ಇವಾಗೇನಾಯ್ತು ನಂಗೆ ನಾಳೆ ತಲೆನೂ ಬರುತ್ತೆ ನಾನು ಬರಲ್ಲ ನಾಳೆ ಈ ತರ ಸುಳ್ಳು ಬೇಡ ಮಹಾರಾಜ ಗೊತ್ತಾಗುತ್ತೆ ನಾವು ಬೇರೆ ದೇವ್ರ ನೀವ್ ಯಾರು ಓದಿಲ್ವಾ ಯಾಕೆ ಭಯ ಪಡ್ತೀರಾ ಹಿಮಾಲಯ ಪಂಡಿತರಲ್ವಾ ನಾಳೆ ನೋಡ್ಕೊಳ್ಳೋಣ ಬನ್ನಿ ಹೋಗೋಣ ಹಿಮಾಲಯದಿಂದ ಬಂದಿರುವ ಪಂಡಿತರು ಬಂದಿದ್ದಾರಾ? ಹೌದು ಮಹಾರಾಜರು, ಹಿಮಾಲಯದಿಂದ ಪಂಡಿತರು ಬಂದಿದ್ದಾರೆ. ನಿಮ್ಮ ಅಪ್ಪನ ಹತ್ರ ಅವರನ್ನ ಬರಮಾಡಿಕೊಳ್ಳುತ್ತೇವೆ. ಹಾಗೆ ಆಗಲಿ. ಹರ 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 ಮಹಾದೇವ ಹರ 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 ಮಹಾದೇವ ಹರ 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 ಮಹಾದೇವ. ಋಷಿಗಳೇ, ನಾವು ಎಲ್ಲಿಗೆ ಬಂದಿದ್ದೇವೆ? ನಾವು ಒಬ್ಬ ರಾಜನ ಭೇಟಿ ಮಾಡಲು ಬಂದಿದ್ದೇವೆ. ಯಾರು ಋಷಿಗಳೇ? ತನ್ನ ರಾಮಕೃಷ್ಣ. ಆತನ ಆಸ್ಥಾನದಲ್ಲಿ ತುಂಬಾ ಪಂಡಿತರಿದ್ದಾರೆ. ಅವನನ್ನು ನಾವು ಪರೀಕ್ಷೆ ಮಾಡಲು ಬಂದಿದ್ದೇವೆ. ಸಂತೋಷ, ಬಹಳ ಸಂತೋಷ. ನಡೀರಿ ಹೋಗೋಣ. ಹರ 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 ಮಹಾದೇವ ಹರ 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 ಮಹಾದೇವ. ಹಿಮಾಲಯದಿಂದ ಬಂದಿರುವ ಪಂಡಿತರಿಗೆ ನನ್ನ ನಮನಗಳು. ಒಳ್ಳೆಯದಾಗಲಿ. ಮಹಾರಾಜರೇ, ನಿಮಗೆ ನಾವು ಒಂದು ಪ್ರಶ್ನೆ ತಂದಿದ್ದೇವೆ. ಏನ್ ಪ್ರಶ್ನೆ? ನಮ್ಮ ಹತ್ರ ಪ್ರಶ್ನೆ ಇಲ್ಲ. ಏನು? ಇದೆಂತ ಪ್ರಶ್ನೆ ಇಲ್ಲ? ಗ್ರಂಥವನ್ನು ತಗೊಳ್ಳಿ, ಆಯ್ಕೆ ಮಾಡಿಕೊಳ್ಳಿ. ಅದರಿಂದನೇ ನಾವು ಪ್ರಶ್ನೆಯನ್ನು ಕೇಳುತ್ತೇವೆ. ಹಾಗೆ ಆಗಲಿ. 10 ವರ್ಷಗಳಿಂದಿರುವ ಸ್ವಸ್ತಿ ಪಂಡಿತರು ನಿಮಗೆ ಪ್ರಶ್ನೆಯನ್ನು ಕೇಳುತ್ತಾರೆ. ಅದು ಮಹಾರಾಜರೇ, ಬೆಳಗ್ಗೆಯಿಂದ ಯಾಕೋ ಜ್ವರ. ನಾಳೆ ಉತ್ತರಿಸ್ತೇನೆ. ಆಯ್ತು. 20 ವರ್ಷಗಳಿಂದಿರುವ ಅಗಸ್ತ್ಯ ಪಂಡಿತರು ನಿಮಗೆ ಪ್ರಶ್ನೆಯನ್ನು ಕೇಳುತ್ತಾರೆ. 30 ವರ್ಷಗಳಿಂದಿರುವ ಉಮರ್ ಪಂಡಿತರು, ಆದರ್ಶ್ ಪಂಡಿತರು ಮತ್ತು ನೈನಿಕ ಪಂಡಿತರು ನಿಮಗೆ ಪ್ರಶ್ನೆಯನ್ನು ಕೇಳುತ್ತಾರೆ. ಮಹಾರಾಜರೇ, ಇದು ರಾಹುಕಾಲ, ನಾನು ಉತ್ತರಿಸುವುದಿಲ್ಲ. ಮತ್ತೆ ನಮ್ಮ ತಾತನ ಕಾಲದಿಂದ ಬಂದಿರುವ ಆರ್ಯ ಪಂಡಿತರು ನಿಮಗೆ ಪ್ರಶ್ನೆಯನ್ನು ಕೇಳುತ್ತಾರೆ. ಅದು ಮಹಾರಾಜರು ಸ್ವಲ್ಪ ವಯಸ್ಸಾಗಿದೆ ಅಲ್ವಾ, ನನಗೆ ಮರೆತಾಗಿದೆ. ನಾನು ನಾನೇ ಹೇಳುತ್ತೇನೆ. ಆಯ್ತು, ಕೂತ್ಕೊಳ್ಳಿ.
ತೆನಲಿ ರಾಮ ಎದ್ದೇಳು. ಅಯ್ಯೋ ಯಾಕ್ರಪ್ಪ ಎದುರಿಸ್ತೀರಾ? ಅಲ್ಲಿ ನಮ್ಮ ರಾಜ್ಯದ ಮಾನ ಮರ್ಯಾದೆ ಹೋಗ್ತದೆ. ಅಲ್ಲಿ ಪಂಡಿತರಿದಾರಲ್ಲ, ಒಂದು ಪ್ರಶ್ನೆ ಕೇಳಿದ್ದಕ್ಕೆ ಏನೂ ಉತ್ತರಿಸ್ಲಿಲ್ಲ. ಸರಿ ಬಾ ನೋಡೋಣ ಏನಾಯ್ತು ಅಂತ. ತೆಲರಿ ರಾಮ ನಮ್ ಕಟ್ಟಿದ ಉದ್ದೇಶ ಏನು? ಅದು ಗೊತ್ತಿಲ್ಲ. ಊರಲ್ಲೆಲ್ಲ ನೀನು ಒಬ್ಬನೇ ಅಂತ ಬುದ್ಧಿವಂತ, ನಿಜನಾ? ಅದು ಗೊತ್ತಿಲ್ಲ. ರಾಜ ನಿಮ್ಮ ಎಷ್ಟು ಪ್ರೀತಿ, ಅದು ನಿಜನಾ? ಅದು ಗೊತ್ತಿಲ್ಲ. ಅಯ್ಯೋ ಗೊತ್ತಿಲ್ಲ. ರಾಜ ಮುಂದೆ ಹೋಗಿ ಎಲ್ಲಾನು ಹೇಳ್ತೀಯ? ಅದು ಗೊತ್ತಿಲ್ಲ. ಇಷ್ಟು ವರ್ಷ ನಿನ್ನ ನೋಡಿದೀನಿ, ಒಂಚೂರು ಅರ್ಥ ಆಗ್ತಿಲ್ಲ. ಅದು ಗೊತ್ತಿಲ್ಲ. ಅಯ್ಯೋ ಗೊತ್ತಿಲ್ಲ. ಅಯ್ಯೋ ಅದನ್ನ ಗೊತ್ತಾಗ್ಬೇಕಾಗಿಲ್ಲ. ನಡೀರಿ ರಾಜ ಹತ್ರ ಹೋಗೋಣ. ನನ್ನ ಮಾನ ಮರ್ಯಾದೆ ನಿನ್ ಕೈಯಲ್ಲೇ ಇದೆ. ಯಾಕೆ ಮಹಾರಾಜ್ರೆ, ಏನಾಯ್ತು? ಹಿಮಾಲಯದಿಂದ ಪಂಡಿತರು ಬಂದು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಯಾರೂ ಉತ್ತರಿಸಲಿಲ್ಲ. ಏನಂತೆ ಪ್ರಶ್ನೆ? ನಾವು ಯಾವುದಾದರೂ ಗ್ರಂಥವನ್ನು ತೆಗೆದುಕೊಳ್ಳಬೇಕು, ಅದರಿಂದ ಪ್ರಶ್ನೆಯನ್ನು ಕೇಳುತ್ತಾರೆ. ಹೌದಾ? ಸರಿ, ನಾನು ಅದನ್ನು ನಾಳೆ ಉಪಾಯ ಮಾಡುವೆ. ನೀವು ನಿಶ್ಚಿಂತೆಯಿಂದ ಮಲಗಿ. ಏನಾಗಲಿ. ತೆಗೆದುಕೊಳ್ಳಿ, ಇದು ನಮ್ಮ ತಾತನ ಕಾಲದಿಂದಲೂ ಬಂದಿರುವಂತಹ ಗ್ರಂಥ. ಯಾವುದಾದ್ರೂ ಗ್ರಂಥವಿದು? ಇದು ತಿಲಕಾಷ್ಟ ಮಹಿಷ ಬಂಧನ. ಏನು? ತಿಲಕಾಷ್ಟ ಮಹಿಷ ಬಂಧನ? ಏನು ತಿಲಕಾಷ್ಟ ಮಹಿಷ ಬಂಧನ? ಅದು ನಮಗೆ ಒಂದು ದಿನ ಸಮಯ ಕೊಡಿ, ನಾವು ನಾಳೆ ಉತ್ತರಿಸುತ್ತೇವೆ. ನಾವು ಇವಾಗ ಹೋಗಿ ಬರುತ್ತೇವೆ. ಸರಿ, ಹೋಗಿ ಬನ್ನಿ. ಹರ 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 ಮಹಾದೇವ. ಬರ್ರಿ. ಹಿಮಾಲಯದ ಬದಿಗಳ ಪಂಡಿತರು ಅವ್ರು ಓಡೋದ್ರಂತೆ. ಹೌದು, ನಂಗೆ ಗೊತ್ತಿತ್ತು ನಮ್ಮ ರಾಜ್ಯಕ್ಕೆ ಯಾರು ಸೋಲ್ಸಕ್ಕಾಗಲ್ಲ ಅಂತ. ಆದ್ರೆ ಅದು ಯಾವುದು ಗ್ರಂಥ ಅದು ನನಗೂ ಗೊತ್ತಿಲ್ಲ. ಬನ್ನಿ ನೋಡ. ಕರೆದುಕೊಂಡು ಬನ್ನಿ. ಮಹಾರಾಜ್ರೆ, ಹಿಮಾಲಯದಿಂದ ಬಂದಿದ್ರು ವಿಷಯ ಗೊತ್ತಾಯ್ತಾ? ಏನು? ಇರ್ರಲ್ಲಿ ತೆನಾಲಿ ರಾಮ, ನೀನು ನನ್ನ ಮಾನ ಮರ್ಯಾದೆ ಉಳಿಸಿದ್ದೀಯ. ನಾನು ಇಲ್ಲಿವರೆಗೂ ಈ ಗ್ರಂಥವನ್ನು ಕೇಳೇ ಇಲ್ಲ. ಕೊಡು ಇಲ್ಲಿ. ಇದ್ಯಂತ ಗ್ರಂಥವಿದು? ಮಹಾರಾಜರೇ, ತಿಲಕಾಷ್ಟ ಅಂದ್ರೆ ಎಳ್ಳು ಗಿಡದ ಕಡ್ಡಿ, ಮಹಿಷ ಬಂಧನ ಅಂದ್ರೆ ಎಮ್ಮೆ ಕಟ್ಟೋ ದಾರ. ಹೌದು, ಅದನ್ನ ಅರ್ಥ ಮಾಡ್ಕೊಳ್ಳದೆ ಪಂಡಿತರು ಓಡೋದ್ರು. ಅದಕ್ಕೆ ಹೇಳೋದು ಆಚರಿಸವರಿಗೆ ಬುದ್ಧಿಮಟ್ಟ ಅಂತೆ. ಅಂದ್ರೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಕಾದ್ರೂ ಯೋಚನೆ ಮಾಡಬೇಕು. ಹೌದು, ಇನ್ನು ಮುಂದೆ ಇವ್ರು ಎಲ್ಲರೂ ಯೋಚನೆ ಮಾಡ್ತಾರೆ. ಹೌದಲ್ವಾ? Wow, that was such an excellent and outstanding performance. A heartfelt thank you to Vinay sir for training our young stars and presenting such an amazing act. Theatre is the language of the soul. It fills our heart with magical joy. And now let's continue the program with a wonderful theatre act
performed by talented grade 2A students. Let's welcome them with a big round of applause. ಈಗ ನಿಮ್ಮ ಮುಂದೆ ನಾಟಕ ಕುಂಬಳಕಾಯಿ ಅಜ್ಜಿ. ಈ ಕಾಡ್ ನೋಡಿದ್ರೆ ಇಲ್ಲೇ ಒಂದ್ ಮನೆ ಮಾಡ್ಕೊಂಡ್ಬಿಡೋಣ ಅನ್ಸುತ್ತೆ. ಆದ್ರೆ ಆಗುತ್ತಾ? ಯಾಕಾಗಲ್ಲ? ಆಗುತ್ತೆ. ನಮ್ಮ ಅಜ್ಜಿ ಒಂದು ಮನೆ ಇರ್ತಂತೆ. ಓ ಆಗತ್ತೇನಾ? ನಂಗೆ ಗೊತ್ತು. ಹೇಳಕ್ಕೂ ಚೆನ್ನಾಗಿದೆ, ಕೇಳಿಸ್ಕೊಳಕ್ಕೂ ಚೆನ್ನಾಗಿದೆ. ಹಾಗಾದ್ರೆ ಹೇಳು, ನಾವು ಕೇಳಿಸ್ಕೊತೀವಿ, ಗೊತ್ತಿರೋರು ಕೇಳಿಸ್ಕೊತಾರೆ. ಆದ್ರೆ ಬನ್ನಿ ಹೇಳ್ತೀನಿ ಆ ಕತೆ. ಪಕ್ಷಿಗಳು ನಾವು, ಪಕ್ಷಿಗಳು ಗಗನಕ್ಕೆ ಚಿಮ್ಮಿ ಹಾರುವೆ ನಾವು. ಯಾರ ಹಂಬೂ ಇಲ್ಲ, ಯಾರ ಕಾಟವೂ ಇಲ್ಲ. ಚುಯ್ 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 ಚುಯ್. ಯಾಕ್ರ ಸುಳ್ಳಾಯ್ತೀರಾ? ಈ ಕಾಡಲ್ಲಿ ನಮಗೆ ಎಷ್ಟು ಜನ ಕಾಟ ಕೊಡಲ್ಲ. ಹೌದೌದು, ಈ ಕಾಡಲ್ಲಿ ನಮಗೆ ಕಾಟ ಕೊಡ್ತಾರೆ. ಹೌದೌದು, ಬಾಯ್ ಮಾತಿಗೆ ಹೇಳ್ಬಿಡ್ತೀವಿ, ಆದರೆ ಒಳಸರ್ತವೆ ಬೇರೆ. ಬನ್ನಿ ಈ ಕಾಡನ್ನ ಇನ್ನೊಂದು ಮುಖವನ್ನ ತೋರಿಸ್ತೀವಿ. ಚುಯ್ 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 ಬುದ್ಧಿವಂತರು ನಾವು, ಬುದ್ಧಿವಂತರು. ನರಿಗಳು ನರಿಗಳು ಬುದ್ಧಿವಂತರು. ಈ ಕಾಡಲ್ಲಿ ನಮ್ಗಿಂತ ಬುದ್ಧಿವಂತ ಯಾರಿಲ್ಲ. ಯಾಕೋ ಸುಳ್ಳು ಹೇಳ್ತ್ಯಾ? ಆ ಹುಲಿ ಬಂದಾಗ ಬಾಲ ಮುದ್ರಕ ಕೂತಿದ್ಯಾ? ಅದು ಒಂದೊಂದ್ಸಲ ಅಷ್ಟೇ. ಯಾಕೆ ತಲೆ ಕೆಡ್ಸ್ಕೊಂತೀರಾ? ನಾನು ಹುಲಿಗೆ ಒಂದಿನ ಪಾಠ ಕಲಿಸ್ತೀನಿ. ಅದೇನೋ ಅವಮಾನ ಮಾಡಬೇಡಿ ಕಂಡ್ರೆ ನಿಮ್ಗೆ ಐಡಿಯಾ ಸಿಗ್ತಾ. ಬನ್ನಿ ಹೋಗೋಣ. ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಬುದ್ಧಿವಂತರು ನಾವು, ಬುದ್ಧಿವಂತರು. ನರಿಗಳು ನರಿಗಳು ಬುದ್ಧಿವಂತರು. ಹಸಿತಾಯಿದೆ ಕಣ್ರೋ, ಹಸಿತಾಯಿದೆ. ಹೊಟ್ಟೆ ತುಂಬಾ ಹಸಿತಾಯಿದೆ. ಯಾರು ಬಿಡೋದ್ ಬೇಡ, ಅದೇ ಯಾರು ಸಿಗ್ತಾನೆ ಇಲ್ವಲ್ಲ. ಈ ಕಾಡಲ್ಲಿ ನಮ್ ಶಕ್ತಿ ಎಷ್ಟಿದೆ ಅಂತ ತೋರ್ಸೋಣ ಬನ್ರು. ಅವ್ರು ಕಂಜು ಯಾರು ಬಿಡಬೇಡ. ಏನಂತೀರಾ? ಅಯ್ಯೋ ಹೌದು ಹೌದು ಹೌದು. ಈ ಕಾಡಲ್ಲಿ ನಾವೇ ರಾಜರು, ಯಾರು ಮರಿಬಾರ್ದು. ಹಸಿವಾಗ್ತಾ ಇದೆ ಕಣ್ರೋ, ಹಸಿವಾಗ್ತಾ ಇದೆ. ಹೊಟ್ಟೆ ತುಂಬಾ ಹಸಿವಾಗ್ತಾ ಇದೆ. ಮಕ್ಕಳೇ ಎಲ್ಲಿದ್ದೀರಾ? ಅಜ್ಜಿ ನಾವೆಲ್ಲಿದ್ದೀವಿ? ಅಜ್ಜಿ ನಾವಿನ್ನೂ ಹೋಗಿ ಬರ್ತೀವಿ. ಆಯ್ತು ಮಕ್ಕಳೇ, ಹೋಗ್ ಬನ್ನಿ. ಅಜ್ಜಿ ನಿಮ್ಗೇನಾದ್ರೂ ನೆನಪಾದ್ರೆ ನಮ್ಮ ಮನೆಗೆ ಬನ್ನಿ, ನಾನು ಇನ್ನ ಚೆನ್ನಾಗಿ ನೋಡ್ಕೋತೀನಿ. ಹೌದು ಹೌದು ಅಜ್ಜಿ, ನಾವು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀವಿ. ನಮ್ಮ ಮನೆಗೆ ಬನ್ನಿ ಅಜ್ಜಿ. ಹೌದು ಹೌದು ಅಜ್ಜಿ, ನಾವು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀವಿ ಅಜ್ಜಿ. ನಮ್ಮ ಮನೆಗೆ ಬನ್ನಿ ಅಜ್ಜಿ. ಆಯ್ತು ಮಕ್ಕಳೇ, ಹೋಗ್ ಬನ್ನಿ. ನಾನು ಈ ಕಾಡಲ್ಲಿ ತುಂಬಾ ಬುದ್ಧಿ ಹೇಳ್ಕೊಟ್ಟಿದ್ದೀನಿ. ನಾನು ನಿಮ್ಗೆ ತುಂಬಾ ಧೈರ್ಯವನ್ನು ಹೇಳ್ಕೊಟ್ಟಿದ್ದೀನಿ. ನೀವು ಆಗಿದ್ರೆ ನಮ್ಗೆ ತುಂಬಾ ಸಂತೋಷ. ಆಯ್ತು ಅಜ್ಜಿ, ನಾವಿನ್ನೂ ಹೋಗ್ ಬರ್ತೀವಿ. ಆಯ್ತು ಮಕ್ಕಳೇ, ಹೋಗ್ ಬನ್ನಿ. ಅಯ್ಯೋ ತಲೆ ಸಿಡಿತಾ ಇದೆ. ಇವ್ರ್ಯಾರು ಅವ್ರ್ಯಾರು ಇವ್ರ್ಯಾರು ಅವ್ರ್ಯಾರು ಒಂದು ಗೊತ್ತಾಗ್ತಾ ಇಲ್ಲ. ಯಾರಾದ್ರೂ ಹೇಳ್ಬಾರ್ದಾ? ಓ ನಂಗೆ ಗೊತ್ತಾಯ್ತು. ಇವ್ನು ಅವಾಗ್ಲೇ ಒಂದ್ ಕತೆ ಹೇಳ್ತೀನಿ ಅನ್ನಲ್ಲ, ಅದೇ ಇರ್ಬೇಕು. ಹೌದು ಅದೇ ಕತೆ. ಇವ್ರಿನ್ನು ಮಕ್ಕಳು. ಹೌದು ಹೌದು, ಅವ್ರ ಮೊಮ್ಮಕ್ಕಳು ಅವ್ರ ಗಂಡನ
ಅಜ್ಜಿ ಆ ಅಜ್ಜಿಗೆ ಮೊಮ್ಮಕ್ಕಳನ್ನ ನೋಡ್ಬೇಕು ಅನ್ಸ್ತಂತೆ. ಪಾಪ ಈ ದೊಡ್ಡ ಕಾಡಲ್ಲಿ ಹುಲಿ, ಸಿಂಹ, ನರಿ ಎಲ್ಲಾನು ದಾಟ್ಕೊಂಡು ಹೋಗ್ಬೇಕು. ಹೆಂಗೆ? ಆ ಅಜ್ಜಿ ಒಂದು ಉಪಾಯ ಮಾಡುತ್ತೆ. ನಾನು ಹೇಳಲ್ಲ, ನೀವೇ ನೋಡಿ. ನನಗೆ ಮೊಮ್ಮಕ್ಕಳು ನೋಡ್ಬೇಕಂತ ಅನಿಸ್ತಿದೆ. ಈ ಕಾಡಲ್ಲಿ ಹೆಂಗೆ ದಾಟ್ಕೊಂಡು ಹೋಗೋದು? ಹುಲಿಗಳು, ಸಿಂಹಗಳೆಲ್ಲ ನಮ್ಮನ್ನ ತಿನ್ಬಿಡ್ತವೆ. ಏನಾದ್ರೂ ಆಗಲ್ಲ, ನಮ್ ವಯಸ್ಸಾಗಿದೆ, ಬನ್ನಿ ಹೋಗೋಣ, ಬನ್ನಿ ಹೋಗೋಣ. ಹೌದು, ನಿಂತ್ರಲ್ಲಿ ಮಾಂಸನೇ ಇಲ್ಲ. ಅದಕ್ಕೆ ನಾವ್ ಹೆಂಗಿದ್ರು ಮೊಮ್ಮಗಳು ಮನೆಗೆ ಹೋಗ್ತಿದೀವಿ. ಚೆನ್ನಾಗಿ ತಿನ್ಬಿಟ್ಟು ದಪ್ಪ ಆಗಿ ಅವಾಗ ಬರ್ತೀವಿ. ನಮ್ಮನ್ನ ತಿನ್ನಿ. ಹೌದು, ಆಯ್ತು, ನಾವು ಹೋಗಿ ಬರ್ತೀವಿ. ನೀವೇನು ಬರ್ಲಿಲ್ಲ ಅಂದ್ರೆ ನಿಮ್ಮ ಮನೆ ಕೇಳ್ಕೊಂಡು ತಿಂದಾಕ್ಬಿಡ್ತೀವಿ. ಆಯ್ತು, ನಾವಿನ್ನು ಹೋಗಿ ಬರ್ತೀವಿ. ಅದಕ್ಕೆ ಮಗಳು ಮನೆಗೆ ಹೋಗ್ತಿದೀವಿ. ಚೆನ್ನಾಗಿ ತಿನ್ಬಿಟ್ಟು ದಪ್ಪಾಗಿ ಅವಾಗ ಬರ್ತೀವಿ. ನೀವೇನಾದ್ರೂ ಬರ್ಲಿಲ್ಲ ಅಂದ್ರೆ ನಿಮ್ ಮನೆಗ್ ಬಂದು ನಿಮ್ ತಲೆನ ಹುರಿದಾಕ್ಬಿಡ್ತೀವಿ. ಸರಿ, ನಾವಿಂದ ಹೋಗಿ ಬರ್ತೀವಿ. ಆಮೇಲೆ ಏನಾಯ್ತು? ಪಾಪ ಅಜ್ಜಿಂದಿರು ಹುಲಿ ಮತ್ತೆ ನರಿಗಳಿಂದ ತಪ್ಪಿಸ್ಕೊಂಡು ಅವ್ರ ಮೊಮ್ಮಗಳು ಮನೆಗೆ ಹೋದ್ರು. ಆಮೇಲೆ ಏನಾಯ್ತು? ನಾನ್ ಹೇಳ್ತೀನಿ. ಅಜ್ಜಿಗಳು ತಮ್ಮ ಮೊಮ್ಮಕ್ಕಳ ಮನೆಗೆ ಹೋಗ್ಬಿಟ್ಟು ಎಲ್ಲ ವಿಷಯ ಎಲ್ಲ ಹೇಳ್ಬಿಟ್ಟು ಮೊಮ್ಮಕ್ಕಳಿಗೆ ಒಂದು ಉಪಾಯ ಸಿಕ್ತು. ಅವಾಗ ಅಜ್ಜಿ, ನೀನು ಕುಂಬಳಕಾಯಿ ಒಳಗೆ ಹೋಗ್ಬಿಡು, ನಿನ್ನ ಯಾರು ಗೊತ್ತಿರಲಿಲ್ಲ, ಚೆನ್ನಾಗಿ ಮನೆಗೆ ಹೋಗ್ಬಿಡು ಅಂತ ಹೇಳಿದಳು. ಆಮೇಲೆ